ಇವರು ಒಂದೆರಡು ವಿಚಾರ ಹಂಚ್ಕೊಳ್ಳಿಕ್ಕೆ ವೇದಿಕೆಗೆ ಆಹ್ವಾನಿಸ್ತಾ ಇದೆ. ಸ್ವರ್ಗೀಯ KH ಪಾಟೀಲ್ ಸಾಹೇಬರಿಗೆ ನನ್ನ ನಮನಗಳನ್ನು ಸಲ್ಲಿಸುತ್ತಾ ಇಂದಿನ ಈ ವಿಶಿಷ್ಟವಾದಂಥ ಒಂದು ಕಾರ್ಯಕ್ರಮ ಸ್ವರ್ಗೀಯ KH ಪಾಟೀಲ್ ಸಾಹೇಬರ 101ನೇ ಜಯಂತ್ಯೋತ್ಸವ ಸಮಾರಂಭ. ಈ ಸಮಾರಂಭದ ನಿಮಿತ್ತ ಅನೇಕ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಿಗೆ ಈಗಾಗಲೇ ಚಾಲನೆ ಸಿಕ್ಕಿದೆ. ಈ ಕಾರ್ಯಕ್ರಮದ ಆಯೋಜಕರು, ನಮ್ಮೆಲ್ಲರ ಮಾರ್ಗದರ್ಶಕರು, ಕಾನೂನು ನ್ಯಾಯ ಮಾನವ ಹಕ್ಕುಗಳು, ಸಂಸದೀಯ ವ್ಯವಹಾರಗಳು ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರು, ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಮಾನ್ಯ ಶ್ರೀ HK ಪಾಟೀಲ್ ಸರ್ ಅವರೇ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಇಂಧನ ಸಚಿವರಾದಂಥ ಮಾನ್ಯ ಶ್ರೀ KJ ಜಾರ್ಜ್ ರವರೇ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರಾದಂಥ ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ಜಿ ಅವರೇ, ಶಾಸಕ ಮಿತ್ರರಾದಂಥ ಹಿರಿಯರಾದಂಥ ಆತ್ಮೀಯರಾದ ಮಾನ್ಯ ಶ್ರೀ GS ಪಾಟೀಲ್ ಸರ್ ಅವರೇ, ಇಲ್ಲಿ ವೇದಿಕೆ ಮೇಲೆ ಯಾವಗಲ್ ಅವರು ಇದ್ದಾರೆ, ಇಲ್ಲಿ ಉಪಸ್ಥಿತರಿರುವಂಥ IG ಸನದಿ ಅವರು, ಶ್ರೀ ಬಣ್ಕಾರ್ ಅವರು ಹೋಗಿದ್ದಾರೆ, ಅಜ್ಜಂಪೀರ್ ಖಾದ್ರಿ ಅವರೇ, ರಾಮಣ್ಣ ಲಮಾಣಿ ಅವರೇ, GS ಗಡದೇವರ ಮಠ್ರ ಅವರೇ, ರಾಮಕೃಷ್ಣ ದೊಡ್ಡಮನಿ ಅವರೇ, ಆನಂದ್ ಗಡದೇವರ ಮಠ್ರ ಅವರೇ, ಮತ್ತು ಅತ್ಯಂತ ಹಿರಿಯರು ನಮ್ಮೆಲ್ಲರಿಗೆ ಮಾರ್ಗದರ್ಶಕರು ಆದಂಥ ಮಾನ್ಯ ಶ್ರೀ DR ಪಾಟೀಲ್ ಸರ್ ಅವರೇ, ಮಾನ್ಯ ಹಿಂಡಸ್ಗಿರಿ ಅವರ ಮಾಜಿ ಸಚಿವರು, ಎಲ್ಲ ಇಲ್ಲಿ ಉಪಸ್ಥಿತರಿರುವಂಥ KH ಪಾಟೀಲ್ ಸಾಹೇಬ್ರ ಮತ್ತು HK ಪಾಟೀಲ್ ಸಾಹೇಬ್ರ ಅಭಿಮಾನಿಗಳೇ, ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರುಗಳೇ, ಬಂಧುಗಳೇ, ಈಗಾಗಲೇ ಸಮಯ ಬಹಳ ಆಗಿದೆ. ಆತ್ಮೀಯರೇ, ಇವತ್ತು ಈ ನಾಡು ಕಂಡಂತ ಒಬ್ಬ ಅಪರೂಪದ ರಾಜಕಾರಣಿ ಅಂತ ಹೇಳಿದ್ರೆ ಮಾನ್ಯ ಶ್ರೀ KH ಪಾಟೀಲ್ ಸರ್ ಅವರು. ಇವತ್ತು ಅವರು ಒಬ್ಬ ಮುತ್ಸದ್ದಿ ರಾಜಕಾರಣಿಗಳಾಗಿ ಮತ್ತೆ ಬಾಲ್ಯದಿಂದಲೇ ಹುಟ್ಟು ಹೋರಾಟಗಾರರಾಗಿ ಅವರು ಹೋರಾಟ ಅನ್ಯಾಯದ ವಿರುದ್ಧ, ಇವತ್ತು ರೈತರಿಗೆ ಒಂದು ಏನಾದರೂ ಅವರಿಗೆ ಸಂರಕ್ಷಣೆ ಕೊಡಬೇಕು, ಅವರಿಗಾಗಿ, ಕಾರ್ಮಿಕರಿಗಾಗಿ, ಶೋಷಿತರಿಗಾಗಿ, ಬಡವರಿಗಾಗಿ ಇವತ್ತು ಸಮಾಜ ನಿರ್ಮಾಣಕ್ಕಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಿ ರಾಜಕೀಯದಲ್ಲಿ ಸೇವೆ ಮನೋಭಾವದಿಂದ ಅವರು ಬಂದು, ಅದರಲ್ಲಿ ವಿಶೇಷವಾಗಿ ಇವತ್ತು ನಾವು ಅವರಿಗೆ ಸಹಕಾರಿ ರಂಗದ ಭೀಷ್ಮ ಅಂತ ಕರಿತೀವಿ. ಸಹಕಾರ ಈ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಒಂದು ಇಡೀ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ರಾಷ್ಟ್ರದಲ್ಲಿ ಛಾಪು ಮೂಡಿಸಿದಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಮಾನ್ಯ KH ಪಾಟೀಲ್ ಸಾಹೇಬರು ಅಂತೇಳಿ ಭಾಳ ಹೆಮ್ಮೆಯಿಂದ ನಾವೆಲ್ಲ ಹೇಳ್ಬೋದು. ನೋಡಿ, ಇವತ್ತು ಗದಗ ನಮ್ಮ ರಾಜ್ಯದ ಅಷ್ಟೇ ಅಲ್ಲ, ಎಲ್ಲರೂ ನೆನಪಿಸ್ಕೊಳ್ತಾರೆ. ಇವತ್ತು ಸಹಕಾರಿ ಕ್ಷೇತ್ರದ ಒಂದು ಕರ್ಮಭೂಮಿ ಅಂತೇಳಿ ಹೇಳಿದರೆ ಅತಿಶಯೋಕ್ತಿ ಆಗೋದಿಲ್ಲ. ಸಹಕಾರಿ ರಂಗದ ಇವತ್ತೇನು ನಮ್ಮ ಎಲ್ಲ ಪ್ರಯೋಗಾಲಯದ ತೊಟ್ಟಿಲು ಅಂತ ಹೇಳಿದ್ರೆ ಗದಗ ಅನ್ನುವಂಥ ಒಂದು ಖ್ಯಾತಿ ಪಡೆದಂಥದ್ದು, ಕೀರ್ತಿ ಪಡೆದಂಥದ್ದು, ಅದಕ್ಕೆಲ್ಲ ಕಾರಣ ಯಾರು, ಅದಕ್ಕೆಲ್ಲ ಶ್ರೇಯಸ್ಸು ಯಾರಿಗಾದರೂ ಸಲ್ತದೆ ಅಂತ ಹೇಳಿದ್ರೆ ಅದು ಮಾನ್ಯ ಶ್ರೀ KH ಪಾಟೀಲ್ ಸಾಹೇಬರಿಗೆ ಸಲ್ತದೆ. ಇವತ್ತು ಗದಗದ ಕೀರ್ತಿ ರಾಜ್ಯದಾದ್ಯಂತ, ದೇಶದಾದ್ಯಂತ ಎತ್ತರಕ್ಕೆ ತೆಗೆದುಕೊಂಡು ಹೋಗಿ ಇವತ್ತು ಅನೇಕ ನೂಲಿನ ಗಿರಣಿಗಳು ಪ್ರಾರಂಭ ಮಾಡುವಂಥದ್ರ ಮುಖಾಂತರ, ರೈತರ ಸಹಕಾರ ಸಂಘಗಳನ್ನು ಪ್ರಾರಂಭ ಮಾಡುವಂಥದ್ರ ಮುಖಾಂತರ ಇವತ್ತು ಆರೋಗ್ಯದ ಕ್ಷೇತ್ರದಲ್ಲಿ, ಶಿಕ್ಷಣದ ಕ್ಷೇತ್ರದಲ್ಲಿ, ಅನೇಕ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇವತ್ತು ನೋಡಿ, ಅವರು ಯಾವುದೇ ಹುದ್ದೆ ಕೊಟ್ಟರು, ಶಾಸಕರಾಗಿ, ಸಚಿವರಾಗಿ, ಬೇರೆ ಬೇರೆ ಯಾವುದು ಖಾತೆಗಳನ್ನು ಕೊಟ್ಟರು ಸಹಿತ ಅತ್ಯಂತ ಸಮರ್ಥವಾಗಿ ಆ ಖಾತೆಯನ್ನು ನಿಭಾಯಿಸಿದಂಥ ಕೀರ್ತಿ ಮಾನ್ಯ ಶ್ರೀ KH ಪಾಟೀಲ್ ಸಾಹೇಬರಿಗೆ ಸಲ್ತದೆ. ಇವತ್ತು ಅವರು KPCC ಅಧ್ಯಕ್ಷರಾಗಿ ಪಕ್ಷ ಸಂಘಟನೆಯನ್ನು ಮಾಡುವಂಥ ಕೆಲಸವನ್ನು ಅವರು ಮಾಡಿದ್ದಾರೆ. ಇವತ್ತು ಯೋಗ ಅನ್ನುವಂಥ ರೀತಿಯಲ್ಲಿ ನಾನು ಅರಣ್ಯ ಸಚಿವನಾಗಿದ್ದೇನೆ. ಅವರು 70ರ ದಶಕದಲ್ಲಿ 72ರಲ್ಲಿ ದೇವರಾಜ ಅರಸರವರ ಮಂತ್ರಿಮಂಡಲದಲ್ಲಿ ಅರಣ್ಯ ಸಚಿವರಾಗಿದ್ದರು. ಇವತ್ತಿಗೂ ಅರಣ್ಯ ಸಚಿವರು ಬಹಳ ಜನ ಆಗಿದ್ದಾರೆ. ಆದರೆ ಯಾರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ಮಾಡೋದಿಲ್ಲ, ಭಾಳ ಜನರಿಗೆ ಜನ ಸ್ಮರಿಸಲ್ಲ. ಆದರೆ ಅರಣ್ಯ ಬಗ್ಗೆ, ಪ್ರಕೃತಿ ಬಗ್ಗೆ, ಪರಿಸರ ಬಗ್ಗೆ ಯಾರಿಗೆ ಕಳಕಳಿ ಇದೆ, ಕಾಳಜಿ ಇದೆ, ಅವರೆಲ್ಲರೂ KH ಪಾಟೀಲ್ ಸಾಹೇಬರಿಗೆ ನೆನಪಿಸ್ಕೊಳ್ತಾರೆ. ಅವರು ಅರಣ್ಯ ಸಚಿವರಾಗಿದ್ದಂಥ ಸಂದರ್ಭದಲ್ಲಿ HD ಕೋಟೆಗೆ ಹೋಗ್ತಾರೆ. HD ಕೋಟೆಗೆ ಹೋಗಿ ಅಲ್ಲಿ ಅಂತರ್ಸಂತೆ ಹತ್ರ
ಅವ್ರು ಹೋಗಿ ನೋಡಿದಂಥ ಸಂದರ್ಭದಲ್ಲಿ ಅನೇಕ ಜನ ತಮ್ಮ ತಲೆ ಮೇಲೆ ಸೌದೆ ಕಟ್ಟಿಕೊಂಡು ಮರ ಕಡಿದು ಹೋಗ್ತಾ ಇರ್ತಾರೆ, ನೋಡ್ತಾರೆ. ಅದಾದ್ಮೇಲೆ ಅರಣ್ಯದ ಒಳಗಡೆ ನೂರಾರು ಎತ್ತಿನ ಬಂಡಿಗಳು, ಆ ನೂರಾರು ಎತ್ತಿನ ಬಂಡಿಗಳು ಆ ಸೌದೆ ಮಾರಾಟ ಮಾಡಲಿಕ್ಕೆ ಅಂತೇಳಿ ಕಾಡಿನಲ್ಲಿದ್ದಂಥ ಮರಗಳೆಲ್ಲವನ್ನೂ ಕಡಿದುಕೊಂಡು ಹೋಗುವಂಥದ್ದು ಅವ್ರು ನೋಡಿ ಗಾಬರಿ ಆಗ್ತಾರೆ. ಗಾಬರಿಯಾಗಿ ಬಂದು ಒಂದು ಆದೇಶ ಹೊರಡಿಸ್ತಾರೆ, ಯಾರು ಬಂಡಿ ಗಾಡಿಗಳು, ಎತ್ತಿನ ಬಂಡಿಗಳು ಅರಣ್ಯದ ಒಳಗಡೆ ಹೋಗಬಾರ್ದು ಅಂತ ಪ್ರವೇಶ ನಿಷೇಧ ಮಾಡ್ತಾರೆ. ಅದಾದ್ಮೇಲೆ ಕಾಡಿನಲ್ಲಿರುವಂಥ ಮರಗಿಡಗಳು ಕಡಿಬಾರ್ದು ಅನ್ನುವಂಥ ಒಂದು ಆದೇಶವನ್ನು ಮಾಡ್ತಾರೆ. ಇದು ನೋಡಿ, ಅಂದಿನ ದಿನಮಾನಗಳಲ್ಲಿ ಅವರಿಗೆ ದೂರದರ್ಶಿತ್ವ, ಹಸಿರು ಇರಬೇಕು, ಹಸಿರೇ ಉಸಿರು, ಕಾಡು ಸಂರಕ್ಷಣೆ ಮಾಡಬೇಕು, ವೃಕ್ಷ ಸಂರಕ್ಷಣೆ ಮಾಡಬೇಕು ಅನ್ನುವಂಥ ಒಂದು ಆಲೋಚನೆಯನ್ನು ಇಟ್ಕೊಂಡು ಅವರು ಮಾಡಿದ್ದಂಥ ಆದೇಶಗಳಿಗೆ ಇವತ್ತು ಬಹಳ ವಿರೋಧ ಆಗ್ತದೆ. ಅಧಿವೇಶನದಲ್ಲಿ ಚರ್ಚೆ ಆಗ್ತದೆ. ಮಾನ್ಯ ಮುಖ್ಯಮಂತ್ರಿಗಳು ಅವರಿಗೆ ಇದನ್ನು ಸರಿಪಡಿಸು ಅನ್ನುವಂಥ ಮಾತನ್ನು ಹೇಳ್ತಾರೆ. ಯಾರು ಏನೇ ಹೇಳಿದ್ರು ಸಹಿತ ಅವರು ನಂಬಿದ ತತ್ವ ಸಿದ್ಧಾಂತ ಇದ್ರೆ ಇದು ಮಾಡಲೇಬೇಕಾಗ್ತದೆ, ಮುಂದಿನ ಪೀಳಿಗೆಗೆ ಇದು ಅವಶ್ಯಕತೆ ಇದೆ ಅಂತೇಳಿ ಹೇಳಿ ಅದು ಜಾರಿಗೆ ತರುವಂಥ ಕೆಲಸ ಮಾಡ್ತಾರೆ. ಅವರು ಮಾಡಿದ್ದಕ್ಕಾಗಿ ಇವತ್ತು ಕರ್ನಾಟಕ ರಾಜ್ಯ ಇವತ್ತು ಬೇರೆ ಬೇರೆ ಹೋಲಿಕೆ ಮಾಡಿದರೆ ಅರಣ್ಯ ಕ್ಷೇತ್ರದಲ್ಲಿ ಹಸಿರು ಹೊದಿಕೆಯಲ್ಲಿ ನಾವು ಎಲ್ಲಕ್ಕಿಂತ ಮುಂಚೂಣಿಯಲ್ಲಿದ್ದೇವೆ. ಇವತ್ತು ಸುಮಾರು 21% ಭೂಭಾಗದ ಹಸಿರು ಹೊದಿಕೆ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮಾನ್ಯ KH ಪಾಟೀಲ್ ಸಾಹೇಬ್ರೆ ಕಾರಣಕರ್ತರಾಗಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದೇನೆ. ಇವತ್ತು ಅವರು ಸ್ನೇಹಕ್ಕೆ ಮತ್ತೊಂದು ಹೆಸರು ಅಂತ ಹೇಳಿದ್ರೆ KH ಪಾಟೀಲ್ ಸಾಹೇಬ್ರು ಅಂತ ಹೇಳ್ಬೋದು. ಭಾಳ ಇವತ್ತು ಅವರು ವೀರರು ಇದ್ದರು, ಭಾಳ ಕಠಿಣವಾದಂಥ ತೀರ್ಮಾನಗಳನ್ನು ತೆಗೆದುಕೊಳ್ತಾ ಇದ್ರು. ನಮ್ಮ ತಂದೆಯವರಾದ ಪೂಜ್ಯ ಭೀಮಣ್ಣ ಖಂಡ್ರೆ ಅವರು ಮತ್ತು KH ಪಾಟೀಲ್ ಸಾಹೇಬರ ಒಂದು ಸ್ನೇಹ, ಒಂದು ಬಹಳ ದಿವಸದಿಂದ ಆತ್ಮೀಯತೆ, ಸುಮಾರು ದಶಕಗಳಿಂದ ಆತ್ಮೀಯತೆ ಬೆಳೆದುಕೊಂಡು ಬಂದಂಥದ್ದು. ಅಂಥ ಸಂದರ್ಭದಲ್ಲಿ ಇವತ್ತು ನಮ್ಮೆಲ್ಲ ನೆಚ್ಚಿನ ನಾಯಕ ಶ್ರೀಮತಿ ಇಂದಿರಾ ಗಾಂಧಿಯವರು ತುರ್ತು ಪರಿಸ್ಥಿತಿ ಇದ್ದಂಥ ಸಂದರ್ಭದಲ್ಲಿ ಈ ದೇಶದ ಒಳಿತಿಗಾಗಿ ಅವರು ಮಾಡಿದ್ದಂಥದ್ದು. ಕೆಲವೊಂದು ಕಡೆ ಇವತ್ತು ತುರ್ತು ಪರಿಸ್ಥಿತಿಯ ಒಂದು 20 ವರ್ಷಗಳ ಕಾರ್ಯಕ್ರಮದ ಅಡಿಯಲ್ಲಿ ಕುಟುಂಬ ಯೋಜನೆ ಒಂದು ಈ ಆಪರೇಷನ್ ಆಗ್ತದೆ. ಇವತ್ತು ಇಷ್ಟೊಂದು ಟಾರ್ಗೆಟ್ ಪ್ರತಿಯೊಂದು ಜಿಲ್ಲೆಗೆ ಕೊಟ್ಟಂತ ಸಂದರ್ಭದಲ್ಲಿ ಮದುವೆ ಆಗಿದವರು, ಮದುವೆ ಆಗದೇ ಇರುವರು ಎಲ್ಲರಿಗೆ ತಂದು ಒತ್ತಾಯಪೂರ್ವಕವಾಗಿ ಜಿಲ್ಲಾಡಳಿತ ಇವತ್ತು ಕುಟುಂಬ ಯೋಜನೆಯ ಶಸ್ತ್ರಚಿಕಿತ್ಸೆ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ತಂದೆಯವರು ಹೋಗಿ ತಡೀತಾರೆ. ಎಷ್ಟು ಟಾರ್ಗೆಟ್ ಇದೆ? 2000 ಮೇಲೆ ಇದೆ. 2000 ಒಂದೇ ದಿವಸದಲ್ಲಿ ಮಾಡಿಕೊಡ್ತೀನಿ ಅಂತೇಳಿ ಹೇಳಿ ಎಲ್ಲ ಕಡೆ ಓಡಾಡಿ ಎಲ್ಲರಿಗೆ ಮನವೊಲಿಸಿ 2015 ಅವತ್ತು 400 ವೈದ್ಯರಿಗೆ ಕರೆಸಿ ನಮ್ಮ ಚನ್ನಬಸವೇಶ್ವರ ಮಹಾವಿದ್ಯಾಲಯದಲ್ಲಿ ಇವತ್ತು ಕುಟುಂಬ ಯೋಜನೆ ಶಸ್ತ್ರಚಿಕಿತ್ಸೆ ಮಾಡಿಸ್ತಾರೆ. ಅದು ಇವತ್ತು ವಿಶ್ವ ದಾಖಲೆ ಆಗ್ತದೆ. ಅವತ್ತು ನಮ್ಮ ತಂದೆಯವರು 2 ಸಲ MLA ಆಗಿದ್ರು. 72ರಲ್ಲಿ ಅವರು ಸ್ಪರ್ಧೆ ಮಾಡಿರಲಿಲ್ಲ. ನಮ್ಮ ದೊಡ್ಡಪ್ಪ ತೀರೋಗಿದ್ದವರು ಇರ್ತಾರೆ, ಮಾನ್ಯ ಅಶ್ವರೇ ಸಾಹೇಬರು ನೀರಾವರಿ ಮಂತ್ರಿ ಆಗಿರ್ತಾರೆ. ಆ ಕಾರ್ಯಕ್ರಮ ನಡೆಯುವಂಥ ಹೊತ್ತಿನಲ್ಲಿ ಆ ಜಿಲ್ಲಾ ಉಸ್ತುವಾರಿ ಸಚಿವರ ಜೊತೆಯಲ್ಲಿ ಸ್ವಲ್ಪ ಜನ ಬಂದು ನಾನು ಮಾಡ್ತೀನಿ ಅಂತೇಳಿ ಹೋಗಿದ್ದಾಗ ಜಗಳ ಆಗತ್ತೆ, ಅವ್ರ ಮೇಲೆ ಹಲ್ಲೆ ಆಗತ್ತೆ, ಅಶ್ವರೇ ಅವ್ರ ಮೇಲೆ. ಆ ಹಲ್ಲೆ ಆಗಿದಂಥ ಸಂದರ್ಭದಲ್ಲಿ ಇವತ್ತು ಅವ್ರು ಹೋಗಿ ಮಾನ್ಯ ದೇವರಾಜ್ ಅರಸರವರಿಗೆ ದೂರು ಕೊಡ್ತಾರೆ. ದೇವರಾಜ್ ಅರಸು ನಮ್ಮ ತಂದೆಯವರು ಸ್ವಲ್ಪ ಭಿನ್ನಾಭಿಪ್ರಾಯ ಬಹಳ ಇತ್ತು. KH ಪಾಟೀಲ್ ಸಾಹೇಬ್ ಜೊತೆಲಿ ಇರ್ತಾರೆ. KH ಪಾಟೀಲ್ ಸಾಹೇಬರು KPCC ಅಧ್ಯಕ್ಷರಾಗಿರ್ತಾರೆ ಅಂತ. ಯಾಕೆಂದರೆ ಇದು ಯಾಕೆ ಹೇಳ್ತಾ ಇದ್ದೀನಿ ಪ್ರಸಂಗಿ ಘಟನೆ ಅಂತ ಹೇಳಿದರೆ, ನಮ್ಮ ತಂದೆಯವರು ನಮ್ಗೆ ಪದೇ ಪದೇ ಹೇಳೋರು KH ಪಾಟೀಲ್ ಸಾಹೇಬ್ರ ಅವರ ಔದಾರ್ಯತೆ ಏನಿತ್ತು, ಅವರ ಸ್ನೇಹ ಹೆಂಗಿತ್ತಪ್ಪ ಅಂತೇಳಿ ಹೇಳಿ. ಹೀಗಾಗಿ ಅದು ಆಗಿದ್ಮೇಲೆ ದೇವರಾಜ್ ಅರಸರವರು ಇವತ್ತು ನನ್ನ ಸಚಿವ ಸಂಪುಟದ ಸಹೋದ್ಯೋಗಿಗೆ ಅಲ್ಲಿ ಹಲ್ಲೆ ಆಗಿದೆ, ಅವರಿಗೆ ಥಳಿತ ಆಗಿದೆ, ಈಗ ಮಾನ್ಯ ಭೀಮಣ್ಣ ಖಂಡ್ರೆ ಅವರೇ ಹೊಡಿಸಿದ್ದಾರೆ ಅಂತೇಳಿ ಅವರಿಗೆ ಬಂಧಿಸಬೇಕು ಅಂತ ಹೇಳ್ತಾರೆ. ಇವತ್ತು ನಮ್ಮ ತಂದೆಯವರು ಹೋಗಿ KH ಪಾಟೀಲ್ ಸಾಹೇಬರಿಗೆ ಭೇಟಿ ಆಗ್ತಾರೆ. ಅವರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಿರ್ತಾರೆ. ಅವ್ರು ಹೋಗಿ ಘಟನಾವಳಿಗಳು ನಮ್ಮವ್ರು ಏನೂ ಮಾಡಿಲ್ಲ, ಇವರೇ ಒತ್ತಾಯಪೂರ್ವಕವಾಗಿ ಬಂದಿದ್ದಕ್ಕಾಗಿ ಜನ ರೊಚ್ಚಿಗೆದ್ದು ಇವತ್ತು ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅವಾಗ KH ಪಾಟೀಲ್ ಸಾಹೇಬ್ರು ಹೇಳ್ತಾರೆ, ನೋಡಿ ಖಂಡ್ರೆ ಅವರೇ, ಮೊನ್ನೆ ಶ್ರೀಮತಿ ಇಂದಿರಾ ಗಾಂಧಿಯವರು ನನ್ನ ಮತ್ತು ದೇವರಾಜ್ ಅರಸರ ನಡುವೆ ಇದ್ದಂಥ ಭಿನ್ನಾಭಿಪ್ರಾಯ ಸಂಧಾನ ಮಾಡಿ ಈಗ ಮುಂದೆ ಇಬ್ಬರು ಕೂಡಿ ಹೋಗ್ರಿ, ಯಾವುದೇ ರೀತಿಯ ಭಿನ್ನಾಭಿಪ್ರಾಯಗಳು ಬರಬಾರ್ದು ಅಂತ ಹೇಳಿದ್ದಾರೆ. ಆದರೂ ಈಗ ಮತ್ತೆ ನಮ್ಮಿಬ್ಬರದು ಜಗಳ ಶುರು ಆಗ್ತದೆ ಅಂತೇಳಿ ಹೇಳಿ ಅವ್ರು ಹೇಳೋದ್ರಲ್ಲಿ ದೇವರಾಜ್ ಅರಸರವರು ಫೋನ್ ಮುಖಾಂತರ ಇವತ್ತು KH ಪಾಟೀಲ್ ಸಾಹೇಬರಿಗೆ ಹೇಳಿ, ನಿಮ್ಮ ಸ್ನೇಹಿತರು ಈ ರೀತಿ ಹಲ್ಲೆ ಮಾಡಿಸಿದ್ದಾರೆ, ಅವರಿಗೆ ಬಂಧನದ ವಾರಂಟ್, ಯಾಕಂದರೆ ಕಾಂಗ್ರೆಸ್ ಪಕ್ಷ ಎಲ್ಲ ಒಂದೇ ಪಕ್ಷದಲ್ಲಿದ್ದರು, ಇಶ್ಯೂ ಮಾಡ್ತೀವಿ ಅಂತ.
ಇದು ಸರಿ ಇಲ್ಲ ಅಂತೇಳಿ ಹೇಳಿ ನಮ್ಮ ತಂದೆಯವ್ರ ಮಾತೆಲ್ಲ ಕೇಳಿಕೊಂಡು ಕೆ ಎಚ್ ಪಾಟೀಲ್ರವ್ರು ಹೇಳ್ತಾರೆ, ಸಂಧಾನ ಅತ್ತೇ ಹೋಗಲಿ, ನನ್ನ KPCC ಅಧ್ಯಕ್ಷ ಪದವಿ ಹೋದರೂ ಪರವಾಗಿಲ್ಲ, ನಾನು ಅವ್ರಿಗೆ ಬಂಧನ ಮಾಡಲಿಕ್ಕೆ ಬಿಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ನೋಡಿ, ಇವತ್ತು ಅಧಿಕಾರಕ್ಕಾಗಿ ನಾವೆಲ್ಲ ಏನೇನೋ ಸಂಧಾನ ಮಾಡ್ಕೋತಾ ಹೋಗ್ತೀವಿ, ಆದರೆ ಅವರು ಅಧಿಕಾರಕ್ಕಾಗಿ ಹಣಕ್ಕಾಗಿ ಇವತ್ತು ಯಾವುದೇ ಇದಕ್ಕಾಗಿ ರಾಜಿ ಮಾಡಿಕೊಂಡಂಥವ್ರು ಅಲ್ಲ. ಹೀಗಾಗಿ ಅಂಥ ಒಂದು ರಾಜಕಾರಣಿಗಳು ಇವತ್ತು ಸಿಗೋದೇ ಭಾಳ ಕಷ್ಟ ಇದೆ. ಹೀಗಾಗಿ ಅವರ ಆದರ್ಶಗಳು ನಮ್ಮ ಮಧ್ಯದಲ್ಲಿದ್ದಾವೆ. ಅನೇಕ ರೀತಿಯ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು, ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ, ಇವತ್ತು ಆರೋಗ್ಯದ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲಿ ಸಾಕಷ್ಟು ದೊಡ್ಡ ಮಟ್ಟದ ಸಾಧನೆಯನ್ನು ಮಾಡಿದ್ದಾರೆ. ಇವತ್ತು ಮಾನ್ಯ HK ಪಾಟೀಲ್ರು ಸಹಿತ ಅವರು KH ಪಾಟೀಲ್ ಸರ್ ಅವರೇನು ದಾರಿ ತೋರಿಸ್ಕೊಟ್ಟಿದ್ದಾರೆ ಅದರ ಮೇಲೆ ನಡೀತಾ ಇದ್ದಾರೆ. ನೋಡಿ, ಅವರಿಗೆ ಶಿಕ್ಷಣದ ಬಗ್ಗೆ ಹೆಚ್ಚಿನ ಒಂದು ಕಳಕಳಿ ಇತ್ತು. ಇವತ್ತು ನಮಗೆ ಒಂದು ಶಾಲೆಗೆ ಕರ್ಕೊಂಡು ಹೋಗಿದ್ರು, ಎಷ್ಟು ಶಿಸ್ತಿದೆ ಅಲ್ಲಿ, ಯಾವ ರೀತಿಯಲ್ಲಿ ಶಾಲೆಯ ಅಭಿವೃದ್ಧಿ ಆಗ್ತಾ ಇದೆ, ಎಲ್ಲ ಮೂಲ ಸೌಕರ್ಯ ಇದೆ, 36 ಎಕರೆ ಭೂಮಿ ಇದೆ. ಆರೋಗ್ಯದ ಕ್ಷೇತ್ರದ ಬಗ್ಗೆನೂ ಅವರಿಗೆ ಕಳಕಳಿ ಇತ್ತು. ಅವ್ರ ಹೆಸರ ಮೇಲೆ ಒಂದು ಆಸ್ಪತ್ರೆ ತೆಗೆದು ಇವತ್ತು ಅನೇಕ ರೀತಿಯ ಕಿಡ್ನಿ ರಿಪ್ಲೇಸ್ಮೆಂಟ್ ಮಾಡುವಂಥದ್ದು ಇರ್ಬೋದು, ನೀ ರಿಪ್ಲೇಸ್ಮೆಂಟ್ ಮಾಡುವಂಥದ್ದು ಇರ್ಬೋದು, ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡುವಂಥದ್ದು ಇರ್ಬೋದು, ಉಚಿತವಾಗಿ ಬಡವರಿಗಾಗಿ ಮಾಡಬೇಕು ಅನ್ನುವಂಥ ಕಾರ್ಯಕ್ರಮ ಇವತ್ತಿನ ದಿವಸ ಅವರು ನಮಗೆ ಕೊಟ್ಟಿದ್ದಾರೆ. ಹೀಗಾಗಿ ಭಾಳ ಅರ್ಥಪೂರ್ಣವಾಗಿ ಈಗಾಗಲೇ ಎಲ್ಲರೂ, ಮತ್ತೆ ನಾನು ರಿಪೀಟ್ ಮಾಡಲ್ಲ, ಈ ಕಾರ್ಯಕ್ರಮ ಜರುಗಿದೆ. ಅವರೆಲ್ಲರೂ ನಮಗೆ ಆದರ್ಶಪ್ರಾಯರಾಗಿದ್ದಾರೆ. ಹೀಗಾಗಿ ಇವತ್ತಿನ ದಿವಸ ನೋಡಿ, ವ್ಯಕ್ತಿಗಳು ಹುಟ್ಟುತ್ತಾರೆ, ಅಳಿದು ಹೋಗ್ತಾರೆ, ಸಂಸ್ಥೆಗಳು ಹುಟ್ಟುತ್ತವೆ, ಸಾಯ್ತವೆ, ಸಾಮ್ರಾಜ್ಯಗಳು ಬಾಳಿ ಪತನಗೊಳ್ತವೆ. ಆದರೆ ಒಬ್ಬ ಸಮಾಜ ಸೇವಕ ಲೋಕ ಕಲ್ಯಾಣಕ್ಕಾಗಿ, ಜನ ಕಲ್ಯಾಣಕ್ಕಾಗಿ ಮಾಡಿದಂಥ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಶಾಶ್ವತವಾಗಿ ಉಳಿತವೆ ಅನ್ನುವಂಥದ್ದು. ಹೀಗಾಗಿ ಮಾನ್ಯ KH ಪಾಟೀಲ್ರವರು ಮಾಡಿದಂಥ ಕಾರ್ಯ ಶಾಶ್ವತವಾಗಿ ಉಳಿತವೆ. ಅವರು ಅಜರಾಮರರಾಗಿದ್ದಾರೆ. ಅವರ ಆದರ್ಶಗಳನ್ನು ಇವತ್ತು ನಾವೆಲ್ಲರೂ ಸೇರಿ ಅವರ ಆದರ್ಶಗಳನ್ನು ಅಳವಡಿಸಿಕೊಂಡು ಇವತ್ತು ನಾವು ಇವತ್ತಿನ ಒಂದು ಕಲುಷಿತ ವಾತಾವರಣದಲ್ಲಿಯೂ ಸಹಿತ ಇವತ್ತು ರಾಜಕೀಯ ಅಂದರೆ ಸಮಾಜ ಸೇವೆ ಅಂತೇಳಿ ತಿಳ್ಕೊಂಡು ಬಡವರ ಬಗ್ಗೆ, ರೈತರ ಬಗ್ಗೆ DR ಪಾಟೀಲ್ರವರು ಹೇಳಿದರು. ರೈತರಿಗೆ ಅವ್ರದ್ದು ಉತ್ಪನ್ನಗಳಿಗೆ ಅವರೇ ಬೆಲೆ ನಿರ್ಧಾರ ಮಾಡುವಂಥ ಒಂದು ವ್ಯವಸ್ಥೆ ಆಗಬೇಕು ಅಂತೇಳಿ, ಈ ವ್ಯವಸ್ಥೆ ಆಗಬೇಕು ಅಂತ ಹೇಳಿದರೆ ಇನ್ನೂ ಹೆಚ್ಚಿನ ಒಂದು ಒತ್ತಡ, ಇನ್ನೂ ಹೆಚ್ಚಿನ ಒಂದು ಕಾರ್ಯಕ್ರಮಗಳು, ಇನ್ನೂ ಹೆಚ್ಚಿನ ಒಂದು ಶಕ್ತಿ ಎಲ್ಲರೂ ಸೇರಿ ಮಾಡುವಂಥದ್ದು ಭಾಳ ಅವಶ್ಯಕತೆ ಇದೆ. ಇವತ್ತು ಸ್ವಾಮಿನಾಥನ್ ಆಯೋಗದ ವರದಿನೇ ಸಂಪೂರ್ಣವಾಗಿ ಜಾರಿ ಆಗಿಲ್ಲ. ಹೀಗಾಗಿ ರೈತರ ಬಗ್ಗೆ ಅವ್ರಿಗೇನು ಕಳಕಳಿ ಇತ್ತು ಅದನ್ನು ಮುಂದುವರಿಸ್ಕೊಂಡು ಇವತ್ತು ಅನ್ನದಾತರಿಗೆ ಒಂದು ರೀತಿಯಲ್ಲಿ ಅವರಿಗೆ ರಕ್ಷಣೆ ಕೊಡುವಂಥದ್ದು, ಅವರಿಗಾಗಿ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳು ಮಾಡುವಂಥ ಕೆಲಸ ಮಾಡುವಂಥದ್ದು ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳಿ, ಇವತ್ತೇನು ಅರಣ್ಯ ಸಚಿವನಾಗಿ ಮಾನ್ಯ HK ಪಾಟೀಲ್ಜಿಯವರು ಮಾತನಾಡಿದರು. ಇಲ್ಲಿ ಇವತ್ತು ಯಾರು ಸಾಗುವಳಿದಾರರು, ಅರಣ್ಯ ಇಲಾಖೆಯ ಕಾಯ್ದೆಗಳು ಭಾಳ ಕಟ್ಟುನಿಟ್ಟಿನ ಕಾಯ್ದೆಗಳಿದ್ದಾವೆ. ಬರೀ ಇದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲೇ ಬರೋದಿಲ್ಲ. ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಮತ್ತು ಸರ್ವೋಚ್ಚ ನ್ಯಾಯಾಲಯ ಕಾಲಕ್ಕೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪುಗಳನ್ನು ಕೊಟ್ಟಿದೆ. ಆ ತೀರ್ಪಿನ ಅನ್ವಯ ಯಾವ್ಯಾವ ರೈತರಿಗೆ ಯಾರು ಇವತ್ತು ಸಾಗುವಳಿ ಮಾಡ್ತಾ ಇದ್ದಾರೆ, ಸುಮಾರು ವರ್ಷದಿಂದ 1980ಕ್ಕೆ ಅರಣ್ಯ ಸಂರಕ್ಷಣೆ ಕಾಯ್ದೆ ಜಾರಿಗೆ ಬಂದಿದೆ. ಅದಕ್ಕಿಂತ ಪೂರ್ವದಲ್ಲಿ ಯಾರಾದರೂ ಉಳುಮೆ ಮಾಡ್ತಾ ಇದ್ದರೆ, ಯಾರಾದರೂ ಸಾಗುವಳಿ ಮಾಡ್ತಾ ಇದ್ದರೆ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಅವರಿಗೆ ಕೊಡಲಿಕ್ಕೆ ಬರ್ತದೆ. ಅಂಥ ಪ್ರಕರಣಗಳೇನಾದರೂ ಇದ್ದರೆ, ಮತ್ತು ಯಾರ್ಯಾರು ಅರಣ್ಯ ಒತ್ತುವರಿ ಮಾಡಿದರೂ, ಯಾರು ಸಣ್ಣ ಹಿಡುವಳಿದಾರರಿದ್ದಾರೆ 3 ಎಕರೆಗಿಂತ ಕೆಳಗಡೆ ಇದ್ದಂಥವರಿಗೆ ಇವತ್ತು ಒಕ್ಕಲೆಬ್ಬಿಸಬಾರ್ದು ಅನ್ನುವಂಥ ಒಂದು ತೀರ್ಮಾನ, ಒಂದು ಸೂಚನೆಯನ್ನು ನಾವು ಈಗಾಗಲೇ ಕೊಟ್ಟಿದ್ದೇವೆ. ಅದನ್ನು ಆ ಒಂದು ಸೂಚನೆ ನಾವು ಈಗಾಗಲೇ ಏನು ಕೊಟ್ಟಿದ್ದೇವೆ, ಅದನ್ನು ಜಾರಿಗೆ ತರಲಿಕ್ಕೆ ಕಟ್ಟುನಿಟ್ಟಾಗಿ ನಮ್ಮ ಇಲಾಖೆ ಅಧಿಕಾರಿಗಳಿಗೆ ನಾನು ಹೇಳಿದ್ದೇನೆ, ಅವರಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಇಂಥವೇನಾದರೂ ಸಮಸ್ಯೆಗಳಿದ್ದರೆ ಇವತ್ತು ನಿಯಮಗಳ ಪ್ರಕಾರ ಕಾಯ್ದೆ ಅನ್ವಯ ಏನು ಪೆಂಡಿಂಗ್ ಇದೆ, ಏನಾದರೂ ಇದ್ದರೆ ಅವೆಲ್ಲವನ್ನು ಬಗೆಹರಿಸುವಂಥ ಕೆಲಸ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನು ನಾನು ತಮ್ಮೆಲ್ಲರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೆ ಮಾನ್ಯ HK ಪಾಟೀಲ್ ಸಾಹೇಬರು ಇವತ್ತು ನಮ್ಮೆಲ್ಲರಿಗೆ ಅವರು ಆದರ್ಶರಾಗಿ ರಾಜಕಾರಣಿಯಾಗಿದ್ದಾರೆ, ಕ್ರಿಯಾಶೀಲರಿದ್ದಾರೆ. ನಮ್ಮ ದಿನೇಶ್ ಗುಂಡೂರಾವ್ ಸರ್ ಮತ್ತು ಜಾರ್ಜ್ ಸರ್ ಹೇಳಿದ ಹಾಗೆ ಇವತ್ತು ಸಚಿವ ಸಂಪುಟದಲ್ಲಿ ಎಲ್ಲ ಕಡೆ ಇಡೀ ರಾಜ್ಯದ ಬಗ್ಗೆ ಎಲ್ಲ ಜನಪರ ಕಳಕಳಿ ಇಟ್ಕೊಂಡು ಇವತ್ತು ಎಲ್ಲರಿಗೆ ಮಾರ್ಗದರ್ಶನ ಮಾಡುವಂಥ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರ ಸೇವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ರಾಜ್ಯದ ಜನರಿಗೆ ಲಭ್ಯ ಆಗಲಿ. ಈಗೇನು ಗದಗದಲ್ಲಿ ಅವರೇನು ಪರಿವರ್ತನೆ, ಬದಲಾವಣೆ, ಅಭಿವೃದ್ಧಿ ಮಾಡಿದ್ದಾರೆ ಅದು ಎಲ್ರಿಗೂ ಮಾದರಿ ಆಗಲಿ.